ಚಲೋ ಮಾಡಿ ನೋಡ್ಬಿ. ಚಲೋ ಆಗತ್ತಿಲ್ಲ? ಚಲೋ ಆಗೈತೆ ನೋಡ್ವಾ. ಕಲ್ಮೇಶ, ನಿನಗ ಒಂದು ಕತ್ತಿ ಹೇಳ್ತೀನಿ ಕೇಳಿಸ್ಕೋ. ಊಟ ಮಾಡ್ಕೊಂತ ಕೇಳಿಸ್ಕೋ. ಪಂದಳ ರಾಜ್ಯ ಅಂತ ಒಂದು ದೊಡ್ಡ ರಾಜ್ಯ ಐತಂತ. ಅಲ್ಲಿ ಒಬ್ಬ ರಾಜ ಇದ್ದ. ಅವನ ಹೆಸರು ರಾಜಶೇಖರ ಅಂತ. ಅವ ಒಂದಿನ ಏನು ಮಾಡ್ದ ಅಂದ್ರೆ ಅಡವ್ಯಾಗ ಹೊಂಟ. ಹೋಗ್ತಾ 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 ಇರುವಾಗ ಒಂದು ಕೂಸಳು ಸಪ್ಪಳ ಕೇಳಿಸ್ತು. ಕೂಸು ತಿರಾಕತ್ಬಿಟ್ಟೈತದು. ಅಯ್ಯೋ, ಇಂಥ ಅಡವ್ಯಾಗ ಮಗು ಅಳತೈತಿ, ಏನಿದು ಅಂತ ನೋಡ್ತಾ 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 ಹೋದ್ನಂತ. ದೊಡ್ಡದೊಂದು ಪಂಪಾ ನದಿ. ಆ ನದಿ ದಡದಾಗ ಒಂದು ಕೂಸು ಅಳಾಕತ್ತಿತ್ತಂತ. ಆ ಕೂಸು ಒಳ್ಳೆ ತೇಜೋಮಯವಾದ ಮಗು. ಅದು ನೋಡಿದ್ರು ಏನು ಶಿವನ ಕಳೆನೂ ತುಂಬಿತ್ತಂತ ಮಗು. ರಾಜ ಗಾಬಾಯ್ಬಿಟ್ಟ. ಇಂಥ ಕಾಡಿನೊಳಗ ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ಓಡಾಡ್ತಿರ್ತಾವು, ಇಲ್ಲಿ ಯಾರು ಮಗುನ ಬಿಟ್ಟು ಹೋದ್ರು ಅಂತ ಓಡಿ ಹೋಗಿ ಆ ಮಗುನ ತಗೊಂಡು ಯಾರ್ದ್ರಿ ಈ ಮಗು? ಅಣ್ಣ, ಅಮ್ಮ, ಯಾರು ಬಿಟ್ಟು ಹೋಗಿರಿ? ಈ ಮಗುನ ಯಾರು ಬಿಟ್ಟು ಹೋಗಿರಿ? ತಗೋಬರ್ರಿ ಅಂತ ಕರ್ದಂತ. ಒಬ್ರು ಬರಲಿಲ್ಲಂತ. ಏನಪ್ಪ ದೇವ್ರೇ ಇದು, ಇಂಥ ಮಗುವಿನ ಇಲ್ಲಿ ಬಿಟ್ಟು ಹೋಗ್ಯಾರ ಅಂತ ವಿಚಾರ ಮಾಡ್ತಾ ನಿಂತಾಗ ಒಬ್ಬ ಋಷಿಮುನಿ ಬಂದಂತ. ಬಂದವನ, ರಾಜ ನೀ ಹೆದರಕೋಬೇಡ, ಇದು ನಿನಗಾಗಿ ದೊರೆತ ಫಲ. ಇದರಿಂದ ನಿನಗೆ ಮುಂದೆ ಒಳ್ಳೇದಾಗತ್ತ. ಇಷ್ಟು ದಿನ ನೀ ಮಕ್ಕಳಿಲ್ಲ ಅಂತ ಕೊರಗುತ್ತಿದ್ದಲ್ಲ, ಅದ್ರ ಸಂಬಂಧ ಆ ದೇವ್ರೇ ಈ ಮಗು ನಿನ್ ಕೊಟ್ಟಾನ. ಇದನ್ನ ಬಿಡ್ಬೇಡ, ತಗೊಂಡು ಹೋಗು, ರಾಜ್ಯಕ್ಕೆ ಒಯ್ಯಿ. ಇದು ಒಯ್ದೆ ಅಂದ್ರೆ ನೀನು ಸುಖ ಸಂತೋಷದಿಂದ ಬಾಳ್ತಿದಿ, ನಿನ್ ಒಳ್ಳೇದಾಕತ್ತೆ ಅಂತ ಹೇಳಿ ಹೋಗ್ಬಿಟ್ನಂತ. ಅವಾಗ ರಾಜ್ಯಾಗ ಬಹಳ ಖುಷಿ ಆತಂತ. ಆ ಖುಷಿನ ತಗೊಂಡು ರಾಜಧಾನಿಗೆ ಬಂದಂತ. ಅವನ್ ಹೆಂಡತಿ ಮಗುನ್ ನೋಡಿದ ಕೂಳೆ ಗಾಬಾಗ್ಬಿಟ್ಲಂತ. ಸಂತೋಷನೂ ಆತಂತ, ಗಾಬರಿನೂ ಆಗಿಬಿಟ್ಲಂತಿಕ್ಕಿ. ಏನ್ರಿ ಇದು, ಇಂಥ ಮಗು ಎಲ್ಲಿ ಸಿಕ್ತು ನಿಮಗ? ಯಾರು ಕೊಟ್ರು? ಯಾವ ತಾಯಿ ಹಿಡ್ದ ಮಗು ಇದು ಅಂತ ಹೇಳಂತ. ಇದು ಆ ದೇವ್ರು ಕೊಟ್ಟು ಫಲ. ತಗೋ, ಮಕ್ಕಳಿಲ್ಲ ಅಂತಿದ್ದೆಲ್ಲ, ಈ ಮಗುನ್ ಜೋಪಾನ ಮಾಡೋ ಅಂತ ಹೆಂಡತಿ ಕೈ ಕೊಟ್ಟನಂತ. ಸಂತೋಷವಾಗಿ ಆ ಕೂಸಿನ ತಗೊಂಡ್ ಮುದ್ದಾಡಿಲ್ಲಂತ. ಮುಂದು ವರ್ಷ ತುಂಬೋದ್ರಾಗ ಅಕ್ಕಿ ಹೊಟ್ಟೆ ಒಂದು ಗಂಡು ಮಗು ಹುಡ್ತಂತ. ಆ ಸಿಕ್ಕ ಕೂಸಿ ಯಾವ್ದು ಗೊತ್ತನ? ಅವನಪ್ಪ ಮಣಿಕಂಠ. ಈ ಜಗತ್ತಾಳ್ತಾನಲ್ಲ ಅಯ್ಯಪ್ಪ ಸ್ವಾಮಿ, ಅವನಪ್ಪ. ಯವ್ವ, ಇದು ಅಯ್ಯಪ್ಪನ ಕತ್ತಿನ ಬೇ. ನನಗೆ ಸಣ್ಣಾಗಿರ್ತಾಗಿಂದ ಈ ಅಯ್ಯಪ್ಪನ ಕತ್ತಿ ಕೇಳಿ 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 ಅಂತರೂ ಸಾಕಾಗ್ಬಿಟ್ಟತಿ. ನೀ ಅಂತರೂ ಬೇರೆ ಕತ್ತಿ ಹೇಳೋದಿಲ್ಲ, ನಾ ಕೇಳೋದಿಲ್ಲ. ನನ್ನ ಸಾಕಾಯ್ತು, ಬಂದು ಸುಮ್ಮ ಮಕ್ಕೋಬಾ, ತಲೆ ಕೆಡಿಸ್ಬೇಡ ನಂದು. ಇಂಥ ಹೆಂಗೆ ಹಿಡಿಸ್ತಾವ ನಿನಗ? ಸಿನಿಮಾದ ನಾಟಕದ ಕತ್ತಿ ಯಾರು ಹಿಡಿಸ್ತಾವ ನಿನಗ? ದೇವ್ರು ಹೆಂಗೆ ಹಿಡಿಸ್ತಾವ ನಿನಗ? ನೀರು ಕುಡಿ, ನೀರು ಕುಡ್ದು ನನಗೋಷ್ಟು ನೀರು ತಂದು ಕೊಡು. ನೀರು ಕುಡ್ಲಾರ್ದು ಹಂಗ ಮಕ್ಕೋಬೇಡ. ತೊಗೊಂಬ ತಡಿ, ಯಾಕೆ ಚೀರಾಡ್ತಿದ್ದಿ? ತೊಗೊಂಬ. ಎಷ್ಟು ಸಲ ಹೇಳಿದ್ರೆ ಅಷ್ಟಾಯ್ತು. ಸಿನಿಮಾದ ಕತ್ತಿ ಆದ್ರೆ ಕೇಳ್ತಾನ, ದೇವ್ರು ಆದ್ರೆ ಬೇಡ ಅಂತ 10 ಸಲ ಕೇಳಿದ್ರು ನೋಡಿದಂಗೆ ತಗೋ ದೇವ್ರದ್ದು. ಹಂಗ್ಯಾಕೆ ಮಾಡ್ತಿಲ್ಲ? ಬೇರೆ ಕತ್ತಿ ಹೇಳಾನಿ ಮತ್ತೆ ದೇವ್ರ ಕತ್ತಿ ಹೇಳ್ತಿದ್ದು ಹೇಳ್ಬೇಕಿಂತವಲ್ಲ. 2 ಸಲ ಕೇಳೋದು ಬೇ ದೇವ್ರ ಕತ್ತಿ. 10 ಸಲ ಕೇಳಿದ್ರು ದೇವ್ರು ಒಳ್ಳೇದ್ ಮಾಡ್ತಾನ. ಅಯ್ಯಪ್ಪ ಸ್ವಾಮಿ ಅವ. ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನು ದಿವ್ಸಕ್ಕೊಂದು 5 ಸಲ ಅನ್ನು. ನಿನ್ ಕಷ್ಟಗಳೆಲ್ಲ ದೂರ ಆಕವು. ಅಂದ್ ಬಂದ್ ಮಕ್ಕೋಬಾ. ಹೋಗ್, ಇಂಥವ ಹಿಡಿಸಾವ ನಿಮ್ಗೆ. ದೇವ್ರು ದಿಂಡ್ರು ಬ್ಯಾಡ ಅಂತ ಬರೇ ಸಿನಿಮಾದ ನಾಟಕದ ಕತೆ ಕೇಳ್ಕೊತ ಕುಂದಿರ್ತಾನ. ಬೀಳು ಸಾಕು. ಮತ್ತು ಅದ ಕನಸು ಬಿದ್ದಿರ್ಬೇಕಲ್ಲ, ಅದು ಬಿಟ್ರೆ ನಿನಗೆ ಯಾವ ಕನಸು ಬೀಳ್ತೈತಿ ಬಿಡು. ಬರೀ ಅದು ನಾವು ಕನಸು ಕಾಣ್ಕೋತ ಕೂತಿರ್ತಿ. ಹಗಲೆಲ್ಲ ಅದ ಕನಸ ಬೀಳ್ತೈತೆ ಅಂದಾಗ ಅದರಿಂದ ಏನಾರ ಅರ್ಥ ಐತಿ ಅಂತ. ಅದು ಅಯ್ಯಪ್ಪ ಅನ್ನೋದು ನನಗೂ ಗೊತ್ತೈತಿ, ಆದ್ರೆ ಅವ್ನ ದರ್ಶನಕ್ಕಾಗಿ ಕಾಯಕತ್ತೀನಿ. ಅಯ್ಯ ನನ್ನ ತಲೆ ಹಾಪ್ ಮಾಡಕ್ಕೆ ಹೋಗಬೇಡ. ಅವ್ವ
ಆ ಕನಸಿನ ಬರವ ಅಯ್ಯಪ್ಪನ ಆಗಿದ್ದಂದ್ರೆ ಅವ ಯಾವತ್ತ ನಿನಗೆ ಕಾಣಿಸ್ತಿದ್ದ, ಕಾಣಿಸಾಕತ್ತಿಲ್ಲ ಅಂದ್ರೆ ಅವ ಅಲ್ಲ ಬೇ, ಬರೇ ಮೂಢನಂಬಿಕೆ. ಈ ಜಗತ್ನಾಗೆಲ್ಲ ನಡೀತಾ ಇರೋದು ಅವನ ನಡ್ಸಕತ್ತೇನ ಅಂದಾಗ ಅವಂದ ಎಲ್ಲ ಮೂಢನಂಬಿಕೆ ಅಂತ ಯಾವ್ದು ತಿಳ್ಕೊಬಾರ್ದು. ಹುಚ್ಚಪ್ಪ ನಿನ್ನ ಜೂತ ಮಾತಾಡಕತ್ತೀನಲ್ಲ ಬೇ, ನಾ ಹುಚ್ಚ ಮೊದಲು ನನ್ನ ಕೆಲಸ ಅಕ್ಕ. ನಿನ್ನ ಜೂತ ಕೂತ್ರೆ ಕೆಲಸ ಆಗೋದಿಲ್ಲ. ನನ್ನ ಟೈಮ್ ಆಯಿತು, ನಾನು ಅಂತ ಹಾಲು ಹಾಕಕ್ಕೆ ಹೋಗ್ತೀನಿ. ಬೆಳಗ್ಗೆ ಚಾಲು ಇಡ್ಸ್ಕೊಂಡ್ಬಿಡ್ತಾವ. ಏ ಅಯ್ಯ ಏನಪ್ಪ ಅಲ್ಲಿ ಚಾ ಮಾಡಿಟ್ಟಿನಿ, ಚಾ ಕುಡಿ. ಆತು ಹಂಗ ನಾಷ್ಟ ಇರ್ತದ ನೋಡು, ನಾಷ್ಟ ಮಾಡು. ಮಾಡ್ತೀನಿ ತಗೋ. ಅರೆ ದೇವ್ರ ಅನ್ಕೋತ ಕುಂದ್ರ ಬೇಡ. ಏನೋ ಮಾರ ಮುಂಜಾನೆ ಚಾಲು ಮಾಡ್ರಲ್ಲ. ಏನ್ ಕೇಳ್ತೀವ ಮಾರ, ವಾಟ ದೇವ್ರ ಸುಳ್ಳಾಗಂಗಿಲ್ಲ, ಇನ್ನು ಮನುಷ್ಯ ಸುಳ್ಳು, ದೇವ್ರು ಸುಳ್ಳಾಗಂಗಿಲ್ಲ. ಏನ ನಿನ್ನ ಅಯ್ಯಪ್ಪ ಇದ್ದಿತ್ತಂದ್ರೆ ಈಗ ಹೋಗೋ ಗಾಡಿ ನಮ್ದು ಪಾಟ್ನ ಪಂಚರ್ ಆಗ್ಬಿಡ್ಲಿ. ನಡಿ ಹೇಳಿದ್ನಿಲ್ಲ ಅಯ್ಯಪ್ಪಿಲ್ಲ ಅಂತ ಗೊತ್ತಾಯ್ತಿಲ್ಲ. ಈಗ ದೇವ್ರ ಅದಾನ ನಿಮ್ಮ ಹುಚ್ಚುಗಳ, ದೇವ್ರ ಇಲ್ಲದ್ರಿ ಜಗತ್ತ ನಡೀತಿದ್ದಿಲ್ಲ. ಚಾಲು ಇಳಿಸಿದಳಪ್ಪ. ಏ ಬೇ ಎದಕ್ಕೆ ನಗತಿ ಬೇ? ಅದೇನು ನಿನ್ನ ಅಯ್ಯಪ್ಪನ ಸಂಬಂಧ ಏನು ಆಗಿಲ್ಲಲ್ಲ, ಅದೇನೋ ಅಂತಾರಲ್ಲ ಕಾಯಿ ಕುಂದ್ರೋದಕ್ಕೆ ಟಾಂಗಿ ಮುರಿಯೋದಕ್ಕೆ, ಹಂಗಾಗೈತೆ ಅಷ್ಟ. ಅವ ಇಲ್ದ ಏನು ನಡೆಯಂಗಿಲ್ಲ. ಹುಚ್ಚ ಹೋದ. ಏ ಅವ್ವ, ನಿನ್ನ ಅಯ್ಯಪ್ಪ ಇದ್ದಿದ್ದಂದ್ರೆ ಗಂಗಪ್ಪ 3 ತಿಂಗಳಾಯ್ತ ಹಾಲಿನ ರೊಕ್ಕ ಕೊಟ್ಟಿಲ್ಲ. ಇವತ್ತು ನೋಡೋನು ಕೊಡ್ಲಿ ನಿನ್ನ ಅಯ್ಯಪ್ಪ ಇದ್ರೆ. ಸತ್ತುಳವಾದ್ರೂ ಕೊಡಿಸ್ತಾನೆ ಹೋಗ. ಹಚ್ಚಲಿ ಸಾಡಿಗೆ ಹಚ್ಚ. ಗಾಡಿ ಇಲ್ಲ ಅಂದ್ರೆ ಏನಾಯ್ತು, ಕಾಲದವ್ ನೋಡ್ಕೊತ ಹೋಗ್ತೀವಿ ನಾವು. ಹೋಗು, ಅಯ್ಯಪ್ಪನ ಶಿಕ್ಷೆ ಕೊಟ್ಟಾನ ನಿನಗೆ. ಗಂಗಪ್ಪನ ಏನ್ರಲ್ಲ ಎಷ್ಟು ಅವಸರ ಇಟ್ಕೊಂಬಂದಿರಲ್ಲ? ಅವಸರ ಅಲ್ಲ ಅಣ್ಣ, ಹೊಲಕ್ಕೆ ಹೋಗ್ಬೇಕಲ್ಲ ವಾಪಸ್. ಕಬ್ಬು ಕಡಿಯಾಕ ಹಚ್ಚಿವ ಮರ ಅಲ್ಲಿ ಅಣ್ಣ. ಅದು ಹಂಗೆ ಕ್ಯಾನ್ ಒಂದು ಕೊಟ್ಟು ಕಳಿಸ್ಬಿಡೋಣ, ಮತ್ತೆ ನಾಳೆಗೆ ಹಾಲು ಕೊಡಕ್ಕೆ ಏನೂ ಇಲ್ಲಾರ್ದಂಗೆ. ಏ ಅದಟ ಹಾಲಿನ ರೊಕ್ಕ ಐತೇಳು, ಅದಟ್ ಹೇಳ್ಬಿಡು, ಕೊಟ್ಬಿಡ್ತು ನಾವು. ಯಾಕತ್ ತಡ್ರಿ. ಏನ್ಲಿ ಹುಲಿ ಇದು ಆಯ್ ಹೇಳ್ದಂಗೆ ಆಗತ್ತಾವ ಅಲ್ಲಿ. ಅದ ಎಷ್ಟು ಐತಂದಿ ಅದು? ಅದನ್ನ ಅದು ಒಂದು 3 ತಿಂಗಳಿದಿತ್ತನ, ಒಂದು 5,400 ಆಗತ್ತನ. ಅದು ತಗೋ 6,000 ಉಳಿದಿದ್ದು ಹಾಲು ಕೊಟ್ಟು ಮುಡ್ಸಕತ್ತ. ಆಯ್ತಲ್ಲ, ಹೋಗಿ ಬರ್ತೀವಿ. ಏನ್ರ ನಡೆಯಾಕತ್ತಲ್ಲಿ ಹೇಳಿ. ಸ್ವಾಮಿ, ನಾನು ಈ ಸಲ ಶಬರಿ ಯಾತ್ರೆ ಮಾಡ್ಬೇಕಂತ ಮಾಡೀನಿ. ಅಯ್ಯಪ್ಪ ಸ್ವಾಮಿನ ನೋಡ್ಬೇಕಂತ ಮಾಡೀನಿ. ನೀವು ನನ್ನ ಕರ್ಕೊಂಡು ಹೋಗ್ರಿ. ನಾ ಎಲ್ಲ ತಯಾರಿ ಮಾಡ್ಕೊಂಡೇನ್ರಿ, ನೀವು ನನ್ನ ಕರ್ಕೊಂಡು ಹೋಗೋದು ಅಷ್ಟೇ. ನೋಡಮ್ಮ ಸ್ವಾಮಿ, ವಯಸ್ಸಾಗೈತೆ ನಿನಗೆ. ಶಬರಿಮಲೆ ಯಾತ್ರೆ ಬ್ಯಾಡ ಅಂತೇಳಿ ನನಗೆ ಅನಿಸ್ತೈತಿ. ಯಾತ್ರಾದಾಗ ಭಾಳ ತ್ರಾಸ ಆಕತಿ ಸ್ವಾಮಿ. ನಾ ಸಣ್ಣಕ್ಕಿದ್ದಾಗಿಂದು ಅಯ್ಯಪ್ಪನ ನೋಡ್ಬೇಕಂತ ಭಾಳ ಆಸೆ. ಎಷ್ಟೋ ಸಲ ನಿಮ್ಮ ಸನ್ನಿಧಾನಕ್ಕೆ ಬಂದೀನಿ, ಒಂದು ಕೈ ಮುಗಿದೀನಿ, ನೀವು ಪೂಜೆ ಮಾಡೋದು ನೋಡೀನಿ. ಆಗ ಕರ್ಕೊಂಡು ಹೋಗ್ರಿ ಅಂದ್ರೆ ಸಣ್ಣಕ್ಕೆ ಇದ್ದೀವಿ ಬೇಡ ಅಂದ್ರೆ. ಮುಂದೆ ದೊಡ್ಡಕ್ಕೆ ಆದಮೇಲೆ ಹಿಂಗೆ ದೊಡ್ಡಕ್ಕೆ ಆಗ್ಯಾವ, ನೀವು ಹೋಗಕ್ಕೆ ಬರಂಗಿಲ್ಲ ಅಂದ್ರೆ. ಈಗ ವಯಸ್ಸಾತು, ಈಗೂ ಅದನ್ನ ಮಾತು ಹೇಳ್ತಿರಲ್ರಿ. ನನ್ನ ಉಸಿರು ನಿಲ್ಲೋದ್ರೊಳಗೆ ಆ ಸ್ವಾಮಿನ ಒಂದೇ ಒಂದು ಸಲ ನೋಡ್ಬೇಕಂತ ಭಾಳ ಆಸೆ ಐತಿಯಪ್ಪ ನನ್ನ ಸ್ವಾಮಿ. ನಿಮಗೆ ವಯಸ್ಸು ಭಾಳ ಆಗ್ಯದ, ಯಾತ್ರಾ ತ್ರಾಸ ಭಾಳ ಐತಮ್ಮ. ಇಲ್ಲ ಸ್ವಾಮಿ, ನೀವು ನನ್ನ ಕರ್ಕೊಂಡು ಹೋಗಲೇಬೇಕು. ನೀವು ಕರ್ಕೊಂಡು ಹೋದ್ರೆ ನಿಮ್ಮ ಜೊತೆಗೆ ಬರ್ತೀನಿ, ಇಲ್ಲ ನಾನು ಬೇರೆದ್ರ ಜೊತೆಗೆ ಹೋಗ್ತೀನಿ. ಏ ಅಯ್ಯ, ಸ್ವಾಮಿಗಳು ಹೇಳಕತ್ತಾರಿಲ್ಲ ವಯಸ್ಸಾಗೈತಿ ಬ್ಯಾಡ ಅಂತೇಳಿ. ಏನು ನಿಂದು? ನೀ ಸುಮ್ಮಿರು, ನಿನಗೇನು ಗೊತ್ತೈತಿ? ನಾ ಹೋಗ್ಬೇಕಂದ್ರೆ ಹೋಗಕ್ಕೇನೆ ಏನು, ನಾ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿನಿ. ನೋಡಿ ಸ್ವಾಮಿ, ಕಡಿದ ಒಂದು ಮಾತು ಹೇಳ್ತೀನಿ, ನೀವು ಕರ್ಕೊಂಡು ಹೋದ್ರಿ ನಿಮ್ಮ ಜೊತೆಗೆ ಬರ್ತೀನಿ, ಇಲ್ಲ ನಾ ಒಬ್ಬಕ್ಕಿನ ಹೋಗ್ತೀನಿ. ಅವನು ಸೇವಾ ನಾ ಒಬ್ಬಕ್ಕಿನ ಮಾಡ್ತೀನಿ. ನಾ ಹೋಗಕ್ಕೆ ಅಂದ್ರೆ ಹೋಗಕ್ಕೆ, ನಾ ಶಬರಿಮಲೆ ನಾ ಹೋಗಕ್ಕಿನ ಕಾಲು ನನಗೆ ತೋರ್ಸ ಹೋರ್ದಿ. ಏನು ಅನಿಸ್ತೈತನ? ಏನು ಅನಿಸೋದಿಲ್ಲಪ್ಪ. ಈ ಕಡೆ ಇಲ್ರಿ, ಏನು ಅನಿಸೋದಿಲ್ಲ. ತಮ್ಮ ಅಜ್ಜಿ ಕಂಡೀಷನ್ ಭಾಳ ಕ್ರಿಟಿಕಲ್ ಐತಿ. 90% ಕಾಲು ಬಂದರೂ ಬರ್ಬೋದು, ಬರದೇ ಇದ್ರೂ ಇರ್ಬೋದು. ಅದಕ್ಕೆ ನಾನು ಒಂದಿಷ್ಟು ಮೆಡಿಸಿನ್ ಕೊಡ್ತೀನಿ, ರೆಗ್ಯುಲರಾಗಿ ಕೊಡ್ರಿ. ಸ್ವಲ್ಪ ಚೆಂದಾಗಿ ನೋಡ್ಕೊತೋಗ್ರಿ, ಕಿರಿಕಿರಿ ಅದು ಮಾಡಿಸ್ಬೇಡ್ರಿ. ಹಾಂ, ನೋಡೋಣ ಏನಾಗಿದ್ದಾಕೈತಿ, ಎಲ್ಲ ಚಲೋ ಆಕೈತಿ.
ದೇವ್ರ ಮೇಲೆ ಬೇಡ ಹಾಕ್ರಿ. ನಾನು ನಡೀತೀನಿ ನನಗೆ. ಜನ್ಮದಾಗ ಏನು ಕರ್ಮ ಮಾಡಿದ್ನೋ ಏನು, ನನಗಂತೂ ಅಯ್ಯಪ್ಪನ ದರ್ಶನ ಆಗಲಿಲ್ಲ. ಏನು ಮಾಡಲಿ ಅಯ್ಯಪ್ಪ. ಅಪ್ಪ ಸ್ವಾಮಿಯರ, ನನ್ನ ಮೊಮ್ಮಗನ ಕಣ್ಣಿನಿಂದ ಆದರೂ ನಾನು ಆ ಸ್ವಾಮಿ ದರ್ಶನ ಮಾಡ್ಕೊತೀನಿ. ನನ್ನ ಮೊಮ್ಮಗನ ಕರ್ಕೊಂಡು ಹೋಗಿ ಸ್ವಾಮಿ, ಶಬರಿಮಲೆ ಕರ್ಕೊಂಡು ಹೋಗಿ ಅವನಾದರೂ ನೋಡಿ ಬರಲಿ. ಅವನ ಕಣ್ಣಿನಿಂದ ಅಯ್ಯಪ್ಪ ಸ್ವಾಮಿನ ಕಾಣ್ತೀನಿ. ಆಯ್ತಮ್ಮ, ನೀವು ಹೇಳಿದಂಗೆ ಆಗಲಿ. ನಿಮ್ಮ ಆರೋಗ್ಯ ಚೆಂದಂಗೆ ನೋಡ್ಕೋರಿ, ಎಲ್ಲನೂ ಅಯ್ಯಪ್ಪ ಸರಿ ಮಾಡ್ತಾನೆ. ಕಲ್ಮೇಶ್ಸ್ವಾಮಿ, ನಾಳೆ ಬೆಳಗ್ಗೆ ಸನ್ನಿಧಾನ ಕಡೆ ಬಂದ್ಬಿಡು, ನಾ ಬರ್ತೀನಮ್ಮ ಸ್ವಾಮಿ. ಅಯ್ಯಪ್ಪ ಸ್ವಾಮಿ, ನನ್ನ ಮೊಮ್ಮಗನ ಕಣ್ಣಿನಿಂದ ಆದರೂ ನಿಂದ ನಾನು ನೋಡ್ತೇನಪ್ಪ, ನಾನು ನೋಡುತ್ತೇನೆ ಸ್ವಾಮಿ. ಸ್ವಾಮಿ ಅಯ್ಯಪ್ಪ, ಏನಲ್ಲಿ ಅದು ಅಜ್ಜಿ ಹಿಂಗೆ ಹೇಳಕತ್ತಾಳ. ಸ್ವಾಮಿ ನಾನು ಶಬರಿಮಲೆಗೆ ಹೋಗಕ್ಕೆ ಇಷ್ಟ ಇಲ್ಲ. ಅಲ್ಲ ಅಜ್ಜಿ ಕೊನೆ ಆಸೆ ಐತದ, ನೀ ಹೆಂಗಾರ ಮಾಡಿ ಹೋಗಬೇಕ. ಅಜ್ಜಿ ಹಿಂಗೆ ಆಗೈತೆ, ನಾ ಹೆಂಗೆ ಹೋಗ್ಲಿ ಅಲ್ಲಿ? ಅಲ್ಲೋ ನಾವೇನು ಸತ್ತೀವನ? ನಾವು ಅದೀವಿಲ್ಲ, ನೀ ಆರಾಮ್ ಹೋಗಿ ಬಾ, ನಾನು ಹುಡ್ಕೋತೀವಿಲ್ಲ. ಆದರೂ ನೋಡಪ್ಪ, ಆದ್ರೂ ಗಿದ್ರು ಏನಿಲ್ಲ, ಅಜ್ಜಿ ಕೊನೆ ಆಸೆ ಐತಿ, ಹೋಗಬೇಕ. ಕಲ್ಮೇಶ, ತಡಿ ಅಜ್ಜಿ ಕರೆಯತ್ತಾಗ ಹೋಗಮ್ಮ. ಕಲ್ಮೇಶ ಬಾ ಬಾ. ನನ್ನಿಂದ ನಿನಗೆ ತ್ರಾಸ ಆಗಕತ್ತೈತಲ್ಲ, ತೊಂದರೆ ಆಗಕತ್ತೈತಲ್ಲ. ನೋಡಪ್ಪ, ನಂದು ಒಂದೇ ಒಂದು ಕೊನೆ ಆಸೆ ಐತಿ, ಅದನ್ನು ಈಡೇರಿಸ್ಕೊಡ್ತೀಯ ಮಗ? ನಿನ್ನ ಕಣ್ಣಾಗ ಆ ಅಯ್ಯಪ್ಪನ ಕಾಣ್ಬೇಕಂತ ಆಸೆ ಬಾ. ನನ್ನ ಕೊನೆ ಆಸೆ ಈಡೇರಿಸ್ಕೊಡ್ತೀಯಪ್ಪ, ಈಡೇರಿಸ್ಕೊಡ್ತೀಯ? ಹೂ ಬಾರಪ್ಪ ಅಯ್ಯಪ್ಪ ರೂಪ. ಅದು ಜಗದ ಒಡೆಯ ವೇದ ಪ್ರಿಯ ಕರುಣಾಮಯ ಸ್ವಾಮಿ ಅಯ್ಯ. ಶರಣಮ್ಮಯ್ಯಪ್ಪ ಶರಣಮ್ಮಯ್ಯಪ್ಪ. ಹಾಕುವೆ ನಾ ಮಾಲೆಯ, ಮಾಡುವೆ ನಿನ್ನ ಸೇವೆಯ, ಹೊತ್ತು ತರುವೆ ಇರುಮುಡಿಯ, ತೋರು ನನ್ನ ಮೇಲೆ ನಿನ್ನ ದಯ. ಶರಣಮ್ಮಯ್ಯಪ್ಪ ಶರಣಮ್ಮಯ್ಯಪ್ಪ. ನನ್ನೊಡೆಯ ನನ್ನಯ್ಯ ನನ್ನೆದೆಯ ಶಬರೀಶ. ಅಯ್ಯಪ್ಪ ನೀ ನನ್ನಪ್ಪ, ಅಯ್ಯಪ್ಪ ನೀ ನನ್ನಪ್ಪ, ಅಯ್ಯಪ್ಪ ನೀ ನನ್ನಪ್ಪ, ಅಯ್ಯಪ್ಪ ನೀ ನನ್ನಪ್ಪ. ಅಲ್ಲ ಸಮರ, ಅಲ್ಲೋರಿ ಸೌ ಹೆಂಗದ್ರಿ? ಸಮರ ಆರಾಮದೇವ್ರಿ? ಅಜ್ಜಿ ಹಂಗದಾರ್ರಿ? ಅಜ್ಜಾರ ಆರಾಮದಾರ ಸಮರ. ನಂದು ಸ್ವಲ್ಪ ಮನ್ಯಾಗ ಪ್ರಾಬ್ಲಮ್ ಆಗಿತ್ತು ರೀ, ಅದಕ್ಕಂತಂದು ಊರಿಗೆ ಬಂದಿದ್ದೇನೆ ರೀ. ಊರು ಹೋಗಿರಿ? ಮತ್ತೆ ಅಲ್ಲಿ ಅಜ್ಜಿ ಸುತ್ತ ಯಾರ್ರಿ? ನೀವೇನು ಚಿಂತೆ ಮಾಡಬೇಡ್ರಿ ಸಮರ, ಅಲ್ಲಿ ಲಕ್ಕಪ್ಪ ಅವ್ರಿಗೆ ಹೇಳಿ ಬಂದೀನಿ ರೀ. ನೋಡ್ರಿ ಸ್ವಾಮ್ಯಾರ, ಅವ್ರು ಲಕ್ಕಪ್ಪ ಸ್ವಾಮ್ಯಾರು ಒಂಥರ ಮನುಷ್ಯರು. ನಮ್ಮ ದಿನ ಬರೋದು 15-20 ದಿವಸ ಆಗತ್ತ. ಸ್ವಲ್ಪ ನೀವ ಅವ್ರಿಗೆ ಹೇಳ್ಕೊತಾ ಇರ್ರಿ. ಹಂಗಾದ್ರೆ ನೀವು ಆರಾಮ ಯಾತ್ರೆ ಮುಗಿಸ್ಕೊಂಡು ಬರ್ರಿ ಸಮರ, ತಲೆ ಕಟ್ಸ್ಕೊಬೇಡ್ರಿ, ನಾ ಇರ್ತೇವ್ರಿ. ಆಯ್ತಲ್ರಿ, ಹಂಗಾದ್ರೆ ಹುಷಾರ್. ಸರಿ ಸಮರ, ನೀವು ಹುಷಾರಾಗಿ ಬರ್ರಿ. ಇಲ್ರಿ? ನಿನ್ನ ವೃತಗಳ ಪಾಲಿಸಿ, ಕಾಮ ಕ್ರೋಧವನ ಸರಿಸಿ, ಭಕ್ತಿ ಭಾವದಿಂದ ನಮಿಸಿ, ಬರುವೆ ನಿನ್ನ ಹರಸಿ. ಕಾಯೋ ನೀ ನನ್ನ ನಂಬಿರುವೆ ನಿನ್ನ, ಕಾಯೋ ನೀ ನನ್ನ ನಂಬಿರುವೆ
ಸುತನಯ್ಯ ಪಂಪಾ ಶಿಶುವಯ್ಯ ಭೂಲೋಕನಾಥನಯ್ಯ ಮೋಹಿನಿ ಸುತನಯ್ಯ ನನ್ನೊಡೆಯ ನನ್ನಯ್ಯ ನನ್ನೆದೆಯ ಶಬರೀಶ. ಬ್ರಹ್ಮಾಂಡ ನಾಯಕನೇ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಶಬರಿಗಿರೀಶ ಶರಣಮಯ್ಯಪ್ಪ ಜ್ಯೋತಿ ಸ್ವರೂಪ ಶರಣಮಯ್ಯಪ್ಪ ವೀರ ಮಣಿಕಂಠ ಶರಣಮಯ್ಯಪ್ಪ ಕಲಿಯುಗ ವರದ ಶರಣಮಯ್ಯಪ್ಪ. आई 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 ಅಪ್ಪ ನೀ ಬಂದ್ಬಿಟ್ಟೆಪ್ಪ. ನಾನು ಇದು ಕಣ್ಣಾಗ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಕೊಂಡೆಪ್ಪ. ಈ ಜೀವ ಹೋಗಿತ್ತಪ್ಪ, ಮತ್ತೆ ನಿನ್ನಿಂದ ಬಂತು. ಅಯ್ಯೇ ನಿನಗೇನಾಗತ್ತಿ? ನಿನಗೇನು ಆಗಿಲ್ಲ, ಚಲೋನ ಇದೆಯಲ್ಲ. ನಾ ಬಂದಿನಲ್ಲ, ಬಂದಿಯಲ್ಲ. ನಿನ್ ಗೊತ್ತ ಏನಪ್ಪ ಶಬರಿಮಲೆ ಅಂದ ನಿನಗಂತ ಏನೇನು ತೊಗೊಂಬಂದಿನ ಗೊತ್ತ? ಏನ್ ತಂದಿಯಪ್ಪ? ನಿನಗೆ ಅಯ್ಯಪ್ಪ ಅಂದ್ರೆ ಇಷ್ಟ ಅಲ್ಲ, ಅದಕ್ಕಂತ ಅಯ್ಯಪ್ಪನ ಪ್ರಸಾದ ತಂದಿನಿ. ಈಗ ಸ್ವಾಮಿಯೇ ಶರಣಮಯ್ಯ, ಶಬರಿಮಲೆ ಇದು. ಸ್ವಾಮಿಯೇ ಶರಣಮಯ್ಯ. ಅಜ್ಜಿ ನಿನ್ ಇನ್ನೊಂದು ಗೊತ್ತು? ಏನಪ್ಪ? ಏನು? ಕಾಲು ಹೋಗಿದ್ವಲ್ಲ, ಕಾಲ ಆ ಶಬರಿಮಲೆಯಿಂದ ನಿನಗಂತ ಎಣ್ಣೆ ತಂದಿನಿ. ಹೌದಾ? ಈಗ ಇಲ್ಲಿ ನೋಡು, ಈ ಎಣ್ಣೆ ಹಚ್ಕೊಂಡ್ರ ನಿನ್ ಕಾಲು ಬಂದ್ಬಿಡ್ತಾವ. ಹೌದಾ? ಸ್ವಾಮಿಯೇ ಶರಣಮಯ್ಯಪ್ಪ. ಎಣ್ಣೆ ಹಚ್ಚಲಿ? ಹಚ್ಚಪ್ಪ. ಹಚ್ಚಿದ್ರ ನಿನ್ ಕಾಲು ಬರ್ತಾವ. ಮೂಕನಾಗು ದಾಸನಾಗು ಮುಕ್ತನಾಗು ಭಕುತನಾಗು. ಧರ್ಮದ ಓಂಕಾರ ಮೊಳಗಲಿ ಝಂಕಾರ. ತಾಯಿ ನಿನ್ನ ಭಕುತಿಗೆ ಸೋತಿಯೇ ನಿನ್ನ ಪ್ರೀತಿಗೆ. ನಿನ್ನ ಕರುಳಿನ ಕೂಗಿಗೆ ಎದ್ದು ಬಂದಿನ ಮೆಲ್ಲಗೆ. ಧರ್ಮದ ಓಂಕಾರ ಮೊಳಗಲಿ ಝಂಕಾರ. ನನ್ನವ್ವ ಹಡೆದವ್ವ ನನ್ನೆದೆಯ ಮಿಡಿತ ಅವ್ವ. ನನ್ನವ್ವ ಹಡೆದವ್ವ ನನ್ನವ್ವ ಹಡೆದವ್ವ ನನ್ನವ್ವ ನೀ ಹಡೆದವ್ವ ನನ್ನವ್ವ ನೀ ಹಡೆದವ್ವ. ಅಜ್ಜಿ ದಿನ ನೀ ನನ್ನ ಕತೆ ಹೇಳ್ತಿದ್ದಿಲ್ಲ, ಇವತ್ತು ನಾನು ನಿನಗೊಂದು ಕತೆ ಹೇಳಿ. ಹಿಂಗ ಒಂದು ಊರಿತ್ತಂತ,
ಆ ಊರೊಳಗೆ ಒಬ್ಬ ಅಜ್ಜಿ ಮೊಮ್ಮಗ ಇದ್ದಂತ. ಅವರು ಒಂದು ಗುಡಿಸಿಲ್ನಾಗಿದ್ರಂತ. ಅಜ್ಜಿ ಅಯ್ಯಪ್ಪನ ದೊಡ್ಡ ಭಕ್ತಿಳೆ ಅಂತ. ಆದ್ರೆ ಮೊಮ್ಮಗ ದೇವ್ರ ಅಂದ್ರನ ಆಗಿ ಬರ್ತಿದ್ದಿಲ್ಲ ಅಂತ. ಅಜ್ಜಿ ಮಕ್ಕೊಂಡೇನವ? ಆಯಿ ಆಯಿ ಯಾರದು? ಮಕ್ಕೊಂಡೇನ? ಎದ್ದೆ ಹೋಗು, ದೊಡ್ಡ ದೊಡ್ಡ ಹೆಂಡಿ ಕಸ ಮಾಡು. ಹೆಂಡಿ ಕಸ ಮಾಡಿ ಹಾಲು ಕರಿ. ಹಾಲು ಕರೆದು ಹೋಗಿ ಹಾಕ್ಬಾ. ಅವ್ನು ರೊಕ್ಕ ಕೊಟ್ಟಿರಲಿಲ್ಲ, 2 ದಿವಸ ಆತಿಗೆ ರೊಕ್ಕ ಕೊಡ್ಲಾರ್ದವ. ರೊಕ್ಕ ಇಸ್ಕೊಂಬ, ಹಾಲು ಕರೆದು. ಹೆಂಡಿ ಕಸ ಮಾಡಿ ಲಗು ಲಗು. ಆಯಿ ನಿನ್ನ ಕಾಲು ಬಂದು? ನನ್ನ ಕಾಲು ಬಂದು, ನನ್ನ ಕಾಲು ಬಂದು. ಹೌದು, ನನ್ನ ಕಾಲು ಬಂದು. ನೀನು ಅವತ್ತು ಶಬರಿಮಲೆಯಿಂದ ಅಯ್ಯಪ್ಪ ಸ್ವಾಮಿ ಎಣ್ಣೆ ತಂದು ಹಚ್ಚಿ ತಿಕ್ಕಿದಲ್ಲ, ಅವಾಗ ನನ್ನ ಕಾಲು ಬಂದವು. ಕಾಲು ಬಂದು ನಾನು. ಆಯಿ ಏನ್ ಹೇಳಾಕತ್ತೀನಿ? ನಾ ಶಬರಿಮಲೆಯಿಂದ ಈಗ ಬಂದೆ. ಶಬರಿಮಲೆಯಿಂದ ಈಗ ಬಂದೆ. ಇಲ್ಲಿ ನೋಡು. ಈಗ ಬಂದೆ? ಹೂನೇವ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ ಸ್ವಾಮಿಯೇ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಶಬರಿಗಿರೀಶ ಶರಣಮಯ್ಯಪ್ಪ ಜ್ಯೋತಿ ಸ್ವರೂಪ ಶರಣಮಯ್ಯಪ್ಪ ವೀರಮಣಿಕಂಠ ಶರಣಮಯ್ಯಪ್ಪ ಕಲಿಯುಗ ವರದ ಶರಣಮಯ್ಯಪ್ಪ ಅಂದ್ರ 18 ದಿವಸ ನನ್ನ ಸೇವಾ ಮಾಡಿದವ್ರು ಯಾರು? ನನ್ನ ಊಟ ಮಾಡಿಸಿದವ್ರು ಯಾರು? ನನ್ನ ಕಾಲು ತಿಕ್ಕಿದವ್ರು ಯಾರು? ನೀ ಇಲ್ಲ ಅಲ್ಲ ಅಯ್ಯಪ್ಪ ಮಣಿಕಂಠ ಅಯ್ಯಪ್ಪನ ಅದನ್ನ ತಡಿ ಅಯ್ಯಪ್ಪ 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 ಎಲ್ಲಿದೆಯಪ್ಪ? ಅಯ್ಯಪ್ಪ 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 ಎಲ್ಲದ ಅಯ್ಯಪ್ಪ? ಅದನ್ನ ಇಲ್ಲಿದನ ಅಯ್ಯಪ್ಪ 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 ಎಲ್ಲಿ ಹೋದಪ್ಪ? ಹಾಲಿದೆ ಅಯ್ಯಪ್ಪ 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 ಅಲ್ಲಿದನ್ ತಡಿ ಅಲ್ಲಿದನ್ ಅಯ್ಯಪ್ಪ 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 ಎಲ್ಲಿದೆಯೋ ಅಯ್ಯಪ್ಪ? ಸ್ವಾಮಿ ಮಣಿಕಂಠ ಅಯ್ಯಪ್ಪ ಅಯ್ಯಪ್ಪ ಎಲ್ಲಿದೆಯಪ್ಪ? ಇಲ್ಲಿಲ್ಲ ಅಯ್ಯಪ್ಪ ಅಯ್ಯಪ್ಪ ಎಲ್ಲಿದೆಯೋ ನನ್ನಪ್ಪ? ಇಷ್ಟು ದಿನ ನನ್ನ ಸೇವೆ ಮಾಡಿ ನನ್ನ ಉಣಿಸಿದ್ದು, ನನ್ನ ಸೇವೆ ಮಾಡಿದ್ದು ನೀನ. ನಾನೆಂಥ ಪಾಪಿಯಪ್ಪ, ನಾನೆಂಥ ಪಾಪಿ. ನೀನ ನನ್ನ ಸೇವೆ ಮಾಡಿದವ ಅಂತ ನನ್ನ ಜೊತೆಗಿದ್ರು ನಿನ್ನ ಗುರ್ತು ಹಿಡಿಲಿಲ್ಲಲ್ಲೋ ಅಯ್ಯಪ್ಪ, ನಿನ್ನ ಗುರ್ತು ಹಿಡಿಲಿಲ್ಲ ಸ್ವಾಮಿ. ನಾನೆಂಥ ಪಾಪಿ, ನಿನ್ನ ಕಡೆಯಿಂದ ಸೇವೆ ಮಾಡಿಸ್ಕೊಂಡ್ಬಿಟ್ಟೆ. ಮೊಮ್ಮಗ ಅಯ್ಯಪ್ಪ ನನ್ನ ಸೇವೆ ಮಾಡ್ದ ಸ್ವಾಮಿ. ನನ್ನ ತಪ್ಪುಗಳೆಲ್ಲ ಕ್ಷಮಿಸಿಬಿಡು. ನನ್ನ ಕಾಣದ ಹೋಗ್ಬಿಟ್ಟೆ ಅಯ್ಯಪ್ಪ.
ರಕ್ಷ ರಕ್ಷ ಮಹಾಬಾಹು ಶಾಸ್ತ್ರಸ್ತುಭ್ಯಂ ನಮೋ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಬಾಹು ಶಾಸ್ತ್ರಸ್ತುಭ್ಯಂ ನಮೋ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ ಸ್ವಾಮಿಯೇ ಶರಣಮಯ್ಯಪ್ಪ ಶರಣಮಯ್ಯಪ್ಪ. ಶಬರಿಗಿರೀಶ ಶರಣಮಯ್ಯಪ್ಪ. ಜ್ಯೋತಿ ಸ್ವರೂಪ ಶರಣಮಯ್ಯಪ್ಪ. ವೀರ ಮಣಿಕಂಠ ಶರಣಮಯ್ಯಪ್ಪ. ಕಲಿಯುಗ ವರದ ಶರಣಮಯ್ಯಪ್ಪ. ಭೂತನಾಥ ಸದಾನಂದ ಸರ್ವಭೂತ ದಯಾಪರ ರಕ್ಷ ರಕ್ಷ ಮಹಾ